ನಮಸ್ಕಾರ ವೀಕ್ಷಕರ. ಏನ್ರಿ ಮ್ಯಾಚ್ ಇವತ್ತು ಆರ್ ಸಿ ಬಿ ಮತ್ತೆ ಮುಂಬೈ ಮೇಲೆ ನಡೆದಿತ್ತು. ಎಲ್ಲದಕ್ಕಿಂತ ಒಂದು ಶಾಕಿಂಗ್ ವಿಚಾರ ಅಂದ್ರೆ 2015ರಿಂದ ನಾವು ಗೆದ್ದೇ ಇಲ್ವಂತೆ. ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಬಾಂಬೆ ಮೇಲೆ ಏನ್ರಿ ನಡೀತಾ ಇದೆ. ನಮ್ದು ಆರ್ ಸಿ ಬಿ ಇಂಥ ಒಂದು ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಬಾಂಬೆಲ್ ಗೆದ್ದಿಲ್ಲ ಅಂದ್ರೆ ಹೋಗ್ಲಿ ಬಿಡಿ, ಹಳೇದ್ ಬಿಟ್ಟಾಯ್ತು, ರೆಕಾರ್ಡ್ ಮಾಡಾಯ್ತು. ಈಗ ಕಮಿಂಗ್ ಟು ದ ಮ್ಯಾಚ್ ಏನಂದ್ರೆ, ಇವತ್ತು ಆಡಿದ್ರು ಗುರು ನಮ್ಮ ವಿರಾಟ್ ಕೊಹ್ಲಿ. ಕ್ಯಾಪ್ಟನ್ ಆಟ ಅಲ್ಲ, ಒಂಥರ ಕ್ಯಾಪ್ಟನ್ಗೆ ಒಂಥರ ಮೆಂಟರ್ ಆಟ ಆಡಿದ್ರು. 42 ಬಾಲ್ಗೆ 62 ಚಚ್ಚಿದ್ದಾರೆ. ಅವರೇ ರೀ ಇವತ್ತು ಕರೆಕ್ಟಾಗಿ. ನೀವು ಬೇರೆ ಅವರು ಇವರು ಅನ್ಬೋದು, ಪ್ರಾಪರ್ ಟ್ರಂಪ್ ಕಾರ್ಡು ಮ್ಯಾಚಿಗೆ ಕೊಟ್ಟಿದ್ದು ನಮ್ಮ ವಿರಾಟ್ ಕೊಹ್ಲಿ. ಅದಕ್ಕೆ ಸಪೋರ್ಟ್ ಮಾಡಿದ್ದು ನಮ್ಮ ಕನ್ನಡಿಗ, ಯಾರು ಮರಿಬಾರ್ದಿಲ್ಲಿ, ಪಡಿಕಲ್ಲು. ಪಡಿಕಲ್ ಏನು ಕಮ್ಮಿ ಹೊಡೆದ್ರ, 22 ಬಾಲ್ಗೆ 37 ಹೊಡೆದ್ರು ಸರಿಗೆ ಚರ್ಚಿದ್ದಾರೆ. ಪಡಿಕಲ್ ಬಗ್ಗೆ ಎಲ್ಲರೂ ಏನೇನೋ ಹೇಳ್ತಾರೆ, ಅವರು ಸಣಕ್ಕಿದ್ದಾರೆ, ಜೋರ ಹೊಡೆಯಲ್ಲ ಹಂಗೆ ಹಂಗೆ ಅಂತ. ಆದ್ರೆ ಅವ್ರು ಹೊಡೆದ್ರೆ ಮಾತ್ರ ಸಿಕ್ಸೆ ಗ್ರೌಂಡ್ಗೆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಬೀಳುತ್ತೆ. ಆಮೇಲೆ ಯಾರು ಬಂದ್ರು ಅಂದ್ರೆ ನಮ್ಮ ಪ್ರೀತಿಯ ಕ್ಯಾಪ್ಟನ್ ಬಂದ್ರು, ಪತ್ತಿದಾರು. 32 ಬಾಲ್ಗೆ 64 ಚಚ್ಚಿದ್ರು. ಹೆಂಗ್ ಚಚ್ಚಿದ್ರು ಅಂದ್ರೆ ಇಡೀ ಗ್ರೌಂಡ್ ಫುಲ್ಲು ಬಾಲ್ಗೆ ಹೋಗಿದೆ. ಆರ್ ಸಿ ಬಿ ಟೀಮ್ ಅವ್ರಿಗೆ ಬಹಳ ಖುಷಿ ಆಯ್ತು. ಇನ್ನೊಂದು ಬಾಂಬೆಲ್ ಕೂಡ ನೀವು ಚೆಕ್ ಮಾಡಬೇಕು, ಎಲ್ಲರೂ ಹೇಳ್ತಾ ಇದ್ದಿತ್ತೇನಂದ್ರೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತಾನೇ ಕೂಗ್ತಾ ಇದ್ರು ಇಡೀ ಗ್ರೌಂಡ್ ಫುಲ್ಲು. ನೆಕ್ಸ್ಟ್ ಜಿತೇಶ್ ಶರ್ಮನ್ ಮರಿಬಾರ್ದು, ನಮ್ಮ ವಿಕೆಟ್ ಕೀಪರು. 19 ಬಾಲ್ಗೆ 40 ಹೊಡೆದ್ರು. ಆದರೆ ಇವತ್ತು ಅವ್ರ ಪರ್ಫಾರ್ಮೆನ್ಸು ಗ್ರೇಟ್ ಅಂತಾನೆ ಹೇಳ್ಬೋದು. ಅದಕ್ಕೆ ಆ ಒಂದು ಮೈಲೇಜ್ ಸಿಕ್ತು, ಆ ಸ್ಕೋರ್ ಸಿಕ್ತು ನಮಗೆ. ಆ ಕಾರಣಕ್ಕೆ ನಾವು 221 ಹೊಡೆದ್ವಿ. ಇನ್ಫ್ಯಾಕ್ಟ್ ಬುಮ್ರಾ ಅವರ ಒಂದು ಓವರಲ್ಲಿ ಬರೀ 6 ರನ್ ಬಂದಿತ್ತು. ಅಲ್ಲೇನಾದರೂ ನಾವು ಕರೆಕ್ಟಾಗಿ ಹೊಡೆದಿತ್ತು ಅಂದರೆ 230 ಮೇಲೆ ಹೊಡೆಯೋ ಚಾನ್ಸಸ್ ತುಂಬ ಇತ್ತು. ಆದರೂ 221 ಹೊಡೆದ್ರು. 222 ಟಾರ್ಗೆಟ್ ಇತ್ತು. ಆರಾಮಾಗಿ ಚೆನ್ನಾಗಿ ಮಾಡ್ತೀವಿ, ಏನು ಈಸಿ ಇನ್ನಿರುತ್ತೆ, ಒಳ್ಳೆ ನೆಟ್ ರನ್ ರೇಟ್ ಬರುತ್ತೆ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ, ಮುಂಬೈ ಇಂಡಿಯನ್ಸ್ ಅವ್ರು ಕೊಟ್ಟರು ರೀ ಶಾಕು. ರೋಹಿತ್ ಶರ್ಮಾ ಔಟ್ ಆದರು. ಪಾಪ ಅವ್ರ ಆಟ ಅವ್ರು ಆಡ್ಕೊಂಡು ಹೋದ್ರು 17 ರನ್ಗೆ. ವಿಲ್ ಜಾಕ್ಸು ಏನು ಕಿಸಿಲಿಲ್ಲ, ರಿಕಲ್ಟನ್ ಏನು ಕಿಸಿಲಿಲ್ಲ. ಆಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ರೀ, ನಂಗೆ ತುಂಬ ಎಕ್ಸ್ಪೆಕ್ಟೇಷನ್ ಇವತ್ತು ಮ್ಯಾಚಲ್ಲಿ. ಸೂರ್ಯಕುಮಾರ್ ಯಾದವ್ ಅವರು ಕೂಡ 26 ಬಾಲ್ಗೆ 28 ಹೊಡೆದು ಹೋಗೇ ಬಿಟ್ರು. ನಿನ್ನೆ ಮ್ಯಾಚಲ್ಲಿ ತಿಲಕ್ ವರ್ಮನ ಹಂಗೆ ಕಳಿಸ್ಬಿಟ್ಟಿದ್ರು ರಿಟೈರ್ಡ್ ಔಟ್ ಮಾಡಿ. ಆ ಮನುಷ್ಯ ಅದೇ ಸಿಟ್ಟನ್ನು ಇಟ್ಕೊಬಿಟ್ಟು ಇವತ್ತು ಹೊಡೆದ 29 ಬಾಲ್ಗೆ 56 ಹೊಡೆದ. ಇಡೀ ಮ್ಯಾಚನ್ನೇ ಟರ್ನ್ ಮಾಡಿಬಿಟ್ಟ ತಿಲಕ್ ವರ್ಮ. ಸುಮಾರು ಏನೇ ಆದರೂ ಕೂಡ ಅವ್ರು 200 ರನ್ ದಾಟಲ್ಲ ಅನ್ನೋರು ಚೆನ್ನಾಗಿ ಬಂದ್ಬಿಟ್ರು. ಆದರೆ ಇವತ್ತು ಇಡೀ ಎಲ್ಲ ಬ್ಯಾಟ್ಸ್ಮನ್ಗಿಂತ ತುಂಬ ಚೆನ್ನಾಗಿ 6 ಹೊಡೆದಿತ್ತು, 4 ಹೊಡೆದಿತ್ತಂದರೆ ಹಾರ್ದಿಕ್ ಪಾಂಡ್ಯ, ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. 15 ಬಾಲ್ಗೆ 42 ಹೊಡೆದ್ರು, 3 4 4 ಸಿಕ್ಸು ರೀ. 4 ಸಿಕ್ಸು 4 ಕಡೆ ಹೋಗೈತೆ ಗ್ರೌಂಡಲ್ಲಿ. ಹೆಂಗ್ ಹೊಡೆದ್ರು ಹಾರ್ದಿಕ್ ಪಾಂಡ್ಯ ಅಂದರೆ ಆ ರೀತಿ ಹೊಡೆದಿದ್ದಾರೆ. ಆಮೇಲೆ ಬಂದವರೆಲ್ಲ ಅಷ್ಟಕ್ಕಷ್ಟೇ. ತುಂಬ ಪ್ರೀತಿ ವಿಚಾರ ಅಂದರೆ 12 ರನ್ನಲ್ಲಿ ಗೆದ್ದೀವಿ ವಾಂಖೆಡೆ ಸ್ಟೇಡಿಯಮಲ್ಲಿ 10 ವರ್ಷಗಳ ಬಳಿಕ. 2015ರಲ್ಲಿ ಗೆದ್ದಿದ್ವಂತೆ, ಇವತ್ತು ಗೆದ್ದಿದ್ದೀವಿ. ತುಂಬ ಖುಷಿಯಾದ ವಿಚಾರ. ಆದರೆ ಆರ್ ಸಿ ಬಿ ಅವರು, ನಾವು ಆರ್ ಸಿ ಬಿ ಅಂತ ಹೆಂಗ್ ಪ್ರೂವ್ ಮಾಡೋದು ಅಂದರೆ, ಬಾಯಿಗೆ ಬೀಜ ಬರೋವರೆಗೂ ಗೆಲ್ಲಲ್ಲ ರೀ ಇವರು. ಅವ್ರು ಯಾವಾಗ ನಮಗೆ ಬಾಯಿಗೆ ಬೀಜ ಬರೆಸ್ತಾರೋ ಅವತ್ತೇ ಗೆಲ್ತಾರೆ. ಏನೋ ದೇವ್ರ ದಯೆ, ಆರ್ ಸಿ ಬಿ ಇವತ್ತು ಗೆದ್ದಿದೆ. ಮುಂದಿನ ವಿಚಾರದ ಕೂಡ ಹಾಗೆ ಆರ್ ಸಿ ಬಿ ಗೆಲ್ಲಿ. ನಮ್ಮ ಟೀಮ್ ಈಗ 3ನೇ ಸ್ಥಾನದಲ್ಲಿದೆ. ರನ್ ರೇಟ್ ಏನು ಹೆಚ್ಚು ಕಮ್ಮಿ ಎಲ್ಲ 6ರಲ್ಲೇ ಇದ್ದಾರೆ. ಆದರೆ ಏನೂ ಆಗೋದಿಲ್ಲ. ಮುಂದಿನ ಮ್ಯಾಚು ಡೆಲ್ಲಿ ಮೇಲೆ ಚೆನ್ನಾಗಿ ಆಡಲಿ ಆರ್ ಸಿ ಬಿ. ಮತ್ತು ಜನಗಳು ಖುಷಿ ಆಗ್ತಾ ಇದೆ ಈ ಆರ್ ಸಿ ಬಿ ಇಷ್ಟು ಚೆನ್ನಾಗಿ ಆಡ್ತಾ ಇರೋದಕ್ಕೆ. ಅವರು ಒಳ್ಳೆಯದಾಗಲಿ. ಜೈ ಆರ್ ಸಿ ಬಿ, ಜೈ ಕರ್ನಾಟಕ.